ಓ ಬಂದ್ಬಿಟ್ಯಾ ಇಷ್ಟ ಬೇಗ? ನಾನ್ ಬೇಗ ಬಂದಿಲ್ಲಪ್ಪ, ನೀವೇ ಆ ಹುಡ್ಗಿನ್ ನೋಡ್ಕೊಂಡು ಸ್ಲೋ ಆಗ್ಬಿಟ್ಟಿದೀರಾ. ಇವ್ನ್ ಹೆಂಗ ಗೊತ್ತಾಯ್ತು? ಅಲ್ಲೋ ಮಗ ಬೇಜಾನ್ ಲುಕ್ ಕೊಡ್ತಾವಳೆ. ಕೇಳಿಸ್ಕೊಳ್ರೋ, ನಾವು ಆ ಚಂದ್ರ ನಡ್ಕೊಂಡ್ ಹೋಗ್ತಿದ್ರೆ ಚಂದ್ರ ನಮ್ ಜೊತೆಲೆ ಬರೋ ತರ ಇರುತ್ತೆ. ಆ ಹುಡ್ಗಿ ಯಾರಿಗೋ ಲುಕ್ ಕೊಟ್ರೆ ನಮ್ಮನ್ ನೋಡೋ ತರನೇ ಇರುತ್ತೆ. ಆದ್ರೆ ನಾವ್ ಯಾಮಾರ್ಬಾರ್ದು. ನಾವ್ ಹುಡ್ಗಿರಿಂದ ಹೋದ್ರೆ ಅವ್ರು ಕಾಸಿರೋರಿಂದ ಹೋಗ್ತಾರೆ. ನಾವ್ ಕೆಲ್ಸಕ್ಕೆ ಹೋಗಿ ಕಾಸು ಸಂಪಾದನೆ ಮಾಡಿದ್ರೆ ಅವ್ರು ನಮ್ಮಿಂದೆ ಬರ್ತಾರೆ. ಅರ್ಥ ಮಾಡ್ಕೊಳ್ರಿ, ದಡ್ರಾಗ್ಬೇಡ್ರು. ಯಾವಾಗ್ಲೂ ಕೆಲ್ಸಕ್ಕೆ ಲೇಟ್ ಮಾಡ್ತೀಯಲ್ಲ, ಇದೊಂದ್ ಗಾಡಿ ಏನಾ? ನೋಡ್ ಮಗ, ಬೇಕಾದ್ರೆ ನನ್ನ ಗಂಡಸೆ ಅಲ್ಲ ಅಂತ ಅನ್ಬಿಡು, ಆದ್ರೆ ನನ್ನ ಗಾಡಿ ಮಾತ್ರ ಗಾಡಿನೇ ಅಲ್ಲ ಅನ್ಬೇಡ. ನೋಡೋ, 1 ಮಿನಿಟ್ ವೇಟ್ ಮಾಡು, 2 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಬಿಡ್ತೀನಿ. ಎಲ್ಲ ಗಾಡಿಗಳು ಸ್ಟ್ಯಾಂಡ್ ಆಗಿ ನಿಲ್ಸಿದ್ರೆ ನಿನ್ ಹಂಗೆ ನಿಂತ್ಕೊಳತ್ತಲ್ಲ. ಹೋದ್ ವಾರ ತಾನೆ 50 ರೂಪಾಯಿ ಹಾಕ್ಸಿದ್ದೆ, ಯಾವನ ಎಳ್ಗಿಳ್ಕೊಂಬಿಟ್ನ. ಏನಜ್ಜಿ, ಎಲ್ಲ ಆರೋಗ್ಯನಾ? I am fine, thank you. You do? ಏನಜ್ಜಿ, ನಿನ್ ವಯಸ್ಸಲ್ಲಿ ಎಲ್ರು ಕೋಲ್ ಹಿಡ್ಕೊಂಡು ಓಡಾಡಿದ್ರೆ ನೀನು ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಓಡಾಡ್ತೀಯಾ? ಫೇಸ್ಬುಕ್ ಅಕೌಂಟ್ ಇದೆಯಲ್ಲಪ್ಪ, ಅದನ್ನ ಮೇಂಟೈನ್ ಮಾಡ್ಬೇಕು. ಫೇಸ್ಬುಕ್ ಬೇರೆ. ನೀನೇನು ಯಾವಾಗ್ಲೂ ಆನ್ಲೈನ್ ನಲ್ಲೇ ಇರ್ತೀಯ? ನೀವು ನನ್ನ ಅಕೌಂಟ್ ಅಲ್ಲಿ ಇದ್ದೀರಾ? ಅದಿರ್ಲಿ, ಆ ಏಂಜಲ್ ದಿವ್ಯಾಗ್ ಮೆಸೇಜ್ ಮಾಡಿ ತಲೆ ತಿಂತಿರ್ತಿಯಲ್ಲ, ಯಾಕೆ? ಕಾಲೇಜ್ ದಿವ್ಯಾನಾ? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಆ ಏಂಜಲ್ ದಿವ್ಯಾ ಬೇರೆ ಯಾರು ಅಲ್ಲ ಕಣೋ, ನಾನೇ. ಹೋಗಿ ಹೋಗಿ ಮುಚ್ಚಿಗ ನಾಗಿನಿ ಫೋಟೋ ಹಾಕೊಂಡಿಲ್ಲ, ನಾನೇನ್ ಮಾಡ್ಲು? ಹೇ ಡೂಡ್, ಆ ಗಾಡಿನ ಮೊದಲು ಗುಜರಿಗೆ ಹಾಕು. ಗುಜರಿಗ? ಹಾರ್ಡ್ಲಿ ಕಂಪನಿಯವರು ಹೊಸ ಗಾಡಿ ತಯಾರು ಮಾಡಿದ್ದಾರೆ, ಅದನ್ನ ನೀನ್ ತಗೋ. ಹೆವಿ ಸ್ಪೀಡು, ಹೆವಿ ಪರ್ಫಾರ್ಮೆನ್ಸ್, ಸ್ಟ್ರಾಂಗ್ ಗಾಡಿ. ಈ ಗಾಡಿ ಹಂಗೆ, ಆ ಗಾಡಿ ನಿನ್ ಕೈ ಕೊಡಲ್ಲ, ತಗೋ ಮೊದ್ಲು. ಐಟೆಕ್ ಅಜ್ಜಿ, ವಯಸ್ಸಲ್ಲಿ ಎಷ್ಟು ಹುಡುಗನ ಹಾಳು ಮಾಡೋಳೆ ಏನೋ. ಅಷ್ಟಿಲ್ದ ಹೇಳ್ತಾರ ಹಳೆ ಕಾಲದವ್ರಿಗೆ 16 ಬಣ್ಣ ಅಂತ. ಏನು ಕೃಷ್ಣ ಬಂದ್ ಪಿಂಡ ಬಿಡಕ್ ಹೋಗಿ ಗಾಡಿ ಆಕ್ಸಿಡೆಂಟ್ ಆಗಿ 4 ಜನ ಆಸ್ಪತ್ರೆ ಸೇರ್ಕೊಂಡ್ರ? ಅಯ್ಯೋ, ಬದುಕಿದ್ದಾಗಲೇ 4 ಜನರು ಸೇರ್ಸ್ಕೊಂಡು ಅವ್ನು ಓಡಾಡ್ತಿದ್ದ, ಇನ್ನು ಸತ್ ಮೇಲೆ ಬಿಡ್ತಾನ? ಇವ್ರನ್ನು ಬೇಗನೆ ಕರ್ಸ್ಕೊತಾನೆ ಬಿಡು, ಆಮೇಲೆ ಇವ್ರದ್ದು ಪಿಂಡ ಬಿಡಕ್ ರೆಡಿ ಆಗ್ಬಿಡ್ರಪ್ಪ. ಈ ದುರಂತಗಳ ಬಗ್ಗೆ ಮಾತಾಡೋದು ಯಾವಾಗ ಬಿಡ್ತೀಯಾ? ಮಗುಗೆ ಹಾಲ್ ಕುಡ್ಸೋದ್ ಬಿಡಿಸೋದು, ಆದ್ರೆ ಈ ನನ್ ಮಗನಿಗೆ ಇದು ಬಿಡ್ಸೋಕ್ ಆಗಲ್ಲ. ಏಯ್ ನೋಡ್ರ, ಅಂಡಿಗ್ ನೋವಾದ್ರೆ ಕೂತ್ಕೊಂಡಾಗೆಲ್ಲ ನೆನಪಾಗುತ್ತೆ, ಮನ್ಸಿಗೆ ನೋವಾದಾಗ ಕೂತ್ಕೊಂಡಾಗ ನಿಂತ್ಕೊಂಡಾಗ ಏನೇನೋ ಮಾಡಿದಾಗೆಲ್ಲ ನೆನಪಾಗುತ್ತೆ. ಅದ್ ಸರಿ, ಈ ಬ್ಯಾಂಕಾಗ್ ಹೋಗೋ ಟ್ರಿಪ್ ಏನಾಯ್ತು? ನಾನು ಬರ್ತೀನಿ. ಆದ್ರೂ ನಾನ್ ಬರ್ತೀನಿ, ಬಂದೇ ಬರ್ತೀನಿ. ನಿಮ್ಮ ಅಜ್ಜಿ ಅಂತೂ ನೋಡಲ್ಲ ಇವಾಗ. ಅಜ್ಜಿ ಅಂತ ಬೆಳಿಗ್ಗೆ ಎದ್ದು ಪಾದ ಪೂಜೆ ಮಾಡ್ತಾ ಇದ್ದೀವಾಗಲ್ಲ, ಪಾದ ಪೂಜೆ ಬೇರೆ. ಟ್ರಿಪ್ ಅಂದ್ ಕೂಡ ನೆನಪಾಯ್ತು ಕಣ್ರು. ನಮ್ಮ ಅಮ್ಮನವ್ರು ಒಂದ್ಸತಿ ತಿರುಪತಿಗೆ ಟ್ರಿಪ್ಗೆ ಅಂತ ಹೋಗಿದ್ರು. ಆವಾಗ ಅವ್ನ ಯಾವನೋ ಡ್ರೈವರ್ ಡೀಸೆಲ್ ಉಳಿಸ್ಬೇಕು ಅಂತ ಬಸ್ ನ ಬೆಟ್ಟದ ಮೇಲಿಂದ ಡೈರೆಕ್ಟ್ ಆಗಿ ಕೆಳಗೆ ಇಳಿಸ್ದ. ಗಾಡಿ ಏನೋ ನಮ್ಮ ಅಂಕಲ್ ಬಾಡಿನ ಪಾರ್ಟ್ ಬೈ ಪಾರ್ಟ್ ಕಟ್ ಮಾಡ್ಕೊಂಡ್ ಬಂದಿರೋ ಕಥೆನ ಹೇಳ್ತೀನಿ. ಇವಾಗ ಯಾರಿಗೆ ಹೇಳಪ್ಪ? ನೀನ್ ಎಷ್ಟೇ ಎಣಿಸಿದ್ರು ಅಷ್ಟೇನೆ. ತಿಂಗಳು ಹಿಂಗ್ ಕಟ್ ಮಾಡೋದು ಹೆಂಗೆ ಸರ್? ನಿನ್ಗೆ ಕೆಲ್ಸದಿಂದಾನೇ ಕಟ್ ಮಾಡ್ಬೇಕು ಅಂತ ಇದ್ದೀನಿ. ಅಂತದ್ ನಾನು ಏನ್ ಸರ್ ಮಾಡ್ದೆ? ಏನು ಮಾಡ್ತಾ ಇಲ್ಲ. ಅದಕ್ಕೆ ಟೈಮ್ ಟು ಟೈಮ್ ಪಿಜ್ಜಾ ಡೆಲಿವರಿ ಮಾಡ್ತಾ ಇಲ್ಲ. ಡೆಲಿವರಿ ಮಾಡಿರೋ ಪಿಜ್ಜಾದಲ್ಲಿ ಒಂದೊಂದು ಪೀಸ್ ಶಾರ್ಟೇಜ್ ಆಗತ್ತೆ ಅಂತ ಎಷ್ಟೋ ಸಲ ಕಂಪ್ಲೇಂಟ್ ಬಂದಿದೆ. ಸರ್, ವಾರದಲ್ಲಿ 3 ದಿನ ಅನ್ನದಾನ ಮಾಡಿದ ವಂಶ ಸರ್ ನಮ್ದು. ಈ ಮಾತಾ ಬಸ್ಸೊಳಿ ಪಾಪಾ ಜೋನ್ಸ್. ಎಸ್, ಗುರು ದೇಶಪಾಂಡೆ ಅಲ್ವಾ ಸರ್ ನಿಮ್ಮ ಅಡ್ರೆಸ್? 15 ಮಿನಿಟ್ಸ್ ಅಲ್ಲಿ ಅಲ್ಲಿರುತ್ತೆ ಸರ್. ನೋ ಲೇಟ್ ಆಗಲ್ಲ ಸರ್. ಓಕೆ, ನೋಡ್ತಾ ಇರಿ ಸರ್, ಆರ್ಡರ್ನ ಆನ್ ಟೈಮ್ ರೀಚ್ ಮಾಡಿಸ್ತೀನಿ. ಆನ್ ಟೈಮ್. ಕಮಾನ್ ಜಾನ್, ಕಮಾನ್. Shop time. Yes. Hello sir. How are you? Fine. John from Papa John's. On time sir. ಶಾರ್ಟ್ ಟೈಮ್. ಪಿಜ್ಜಾ ಎಲ್ಲಿ? ಮರ್ತ್ಬಿಟ್ಟೆ ಸರ್.